ಜಿಲ್ಲೆಯಲ್ಲಿ ಜನರು ಭಾಳ ಉತ್ಸಾಹದಿಂದ ನಮ್ಮ ಮಂಡ್ಯ ಜಿಲ್ಲೆ ಇದು ಒಂದು ರೀತಿ ಸ್ವಾಭಿಮಾನದ ಚುನಾವಣೆ ಅನ್ನೋ ರೀತಿಯಲ್ಲೇ ಮಾಡ್ತಾಯಿದ್ದಾರೆ ಎಲ್ಲರೂ. ನನಗೆ ಒಂದು ಭಾಳ ಆಶ್ಚರ್ಯ ಇದೆ, ದೈವಿಚ್ಛೆ. ಇಡೀ 8 ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು, ಲೀಡರ್ಗಳು, ಶಾಸಕರಾದಿಯಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿರೋ ಜೊತೆಗೆ ಪಕ್ಷಾತೀತವಾಗೂ ಸಹ ಒಲವನ್ನು ನೋಡ್ತಾ ಇದ್ದೀನಿ. ನೋಡಿ, ಭಾಳ ಚೆನ್ನಾಗಿ ನಡೀತಾ ಇದೆ. ಮಂಡ್ಯ ಸಿಟಿ ನಗರಸಭೆ ಎಲ್ಲ ಸೋತು ಗೆದ್ದಂಥ ಕಾಂಗ್ರೆಸ್ಸಿನ ಸದಸ್ಯರನ್ನ ಒಂದು ಮೀಟಿಂಗ್ ಮಾಡಬೇಕು ಅಂತೇಳಿ ಶಾಸಕರು ನಾನು ಇವತ್ತು ಕರೆದಿದ್ದೆ. ಸರ್, ನಿನ್ನೆ ಒಂದು ಆರೋಪ ಮಾಡ್ತಾರೆ JDS ಏನಂತಂದರೆ ಒಂದು ನಾಗಮಂಗಲ ಬೆಂಗಳೂರು ಮತ್ತು ಹಾಸನ ರೋಡಲ್ಲಿ ವೈಶಾಲಿ ಹೋಟೆಲಲ್ಲಿ ಚುನಾವಣಾಧಿಕಾರಿಗಳ ಒಂದು ಸಭೆ ಮಾಡ್ತಾರೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ಆ ವಿಚಾರ ಯಾರೂ ಗೊತ್ತೂ ಇಲ್ಲ, ನನಗೆ ಅದು ಸಂಬಂಧನೂ ಇಲ್ಲ. ಮೊನ್ನೆ ನಾನು ಇರಲಿಲ್ಲ ಅಲ್ಲಿ, ನಾನು ನಾಗಮಂಗಲಕ್ಕೆ ಹೋಗಿಲ್ಲ. ನಿನ್ನೆ ಮಧ್ಯಾಹ್ನ ನಾಗಮಂಗಲದಲ್ಲಿ ಹೋಗಿದ್ದೆ ಅಷ್ಟೇ. ವೈಶಾಲಿಗೆ ಹೋಗಿ 2 ತಿಂಗಳಾಗಿರ್ಬೇಕು. ನನಗೆ ಯಾರು ಸೇರಿದ್ರು, ಯಾತಕ್ಕೆ ಸೇರಿದ್ರು, ಯಾರು ಏನು ನನಗೆ ಗೊತ್ತಿಲ್ಲ. ನನಗೆ ಅದು ಗೊತ್ತಿಲ್ಲ. ಮತ್ತಿವೇಗೌಡರು ನನಗೇನು ಹೇಳಿಲ್ಲ, ನನಗೆ ಅದು ಯಾವುದೂ ಪರಿಚಯ ಗೊತ್ತಿಲ್ಲ. ಅದು ಪಾಪ ಅವ್ರಿಗೆಲ್ಲ ತಗೊಂಡು ಅಭ್ಯಾಸ ಅಲ್ವಾ, ಅಂದೇ ಹೇಳಿರ್ತಾರೆ. ಪಾಪ ಅವರು ಏನು ತಗೊಂಡಿದ್ರು ಅದನ್ನ ಇವರು ತಗೋತಾ ಇರ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಅಂದ್ಕೊಳ್ಳಿ ಬಿಡಿ ಪಾಪ ಅವರು. ಈಗ ಏನು ಸಿಗದೆ ಇದ್ದಾಗ ಏನು ಮಾಡೋದು? ಚುನಾವಣೆ ಮಾಡೋದಕ್ಕೆ ಅವ್ರ ಹತ್ರ ಅಸ್ತ್ರ ಇಲ್ಲದೆ ಇದ್ದಾಗ ನಮ್ಮ ಹತ್ರ ಅಭಿವೃದ್ಧಿ ಕೆಲಸ ಇದೆ, ಒಗ್ಗಟ್ಟಾಗಿದೆ. ನಮ್ಮ ಕ್ಯಾಂಡಿಡೇಟ್ ಲೋಕಲ್ಲು, ಆಲೇ 4 ರೌಂಡ್ ಸುತ್ತಿದ್ದೀವಿ. ಸೊ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೀವಿ, ಅಭಿವೃದ್ಧಿ ಕೆಲಸ ಕೊಡ್ತಿದ್ದೀವಿ, ಶುಗರ್ ಫ್ಯಾಕ್ಟ್ರಿ ಮಾಡ್ತಾಯಿದ್ದೀವಿ, ವಿಶ್ವವಿದ್ಯಾಲಯ ಮಾಡ್ತೀವಿ. ಅವ್ರು ಏನು ಹೇಳಬೇಕು? ಚಲುವರಾಯಸ್ವಾಮಿ ಮೇಲೋ, ಸಿದ್ದರಾಮಯ್ಯ ಮೇಲೋ, DK ಮೇಲೋ ಒಂದು ಏನಾರ ಆರೋಪ ಮಾಡಲಿ ಬಿಡಿ. ಸರ್, ಈಗ BJP ಮತ್ತು JDS ಒಕ್ಕಲಿಗರ ಮತ ಮೇಲೆ ಪ್ರಭಾವ ಬೀರ್ತಾರೆ ಅಂತ. ನಾವು ಒಕ್ಕಲಿಗರಲ್ವಾ? ಈಗ ಇವನ್ನ ಗೆಲ್ಸಿಲ್ವಾ? ನನಗೆ ಗೆಲ್ಸಿಲ್ವಾ? ಬಾಬಣ್ಣಗೆ ಗೆಲ್ಸಿಲ್ವಾ? ಉದಯನ ಗೆಲ್ಸಿಲ್ವಾ? ದರ್ಶನ ಗೆಲ್ಸಿಲ್ವಾ? ಏನು ಒಕ್ಕಲಿಗರೇನು ಇವ್ರು ಹೇಳ್ದಂಗೆ ಕೇಳ್ಬಿಡ್ತಾರೆ ಅಂತ? ಆಯ್ತಪ್ಪ, ಯಾವ ಸಮಾಜನೂ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರಲ್ಲ. ಎಲ್ಲ ಪಕ್ಷಕ್ಕೂ ಎಲ್ಲ ನಾಯಕಕ್ಕೂ ಇರುತ್ತೆ. ಬಟ್ ಪಾಪ ನಾವೆಲ್ಲ ಗೆಲ್ಲೋದಕ್ಕೆ ಸಹಾಯ ಮಾಡಿಲ್ವಾ? ಎಲ್ಲ ಸಮಾಜನೂ ನಮ್ಮ ಜೊತೆಲಿದೆ. ಒಕ್ಕಲಿಗರು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ. ಒಬ್ಬರು ಅತ್ಯಂತ ಬ್ರಾಹ್ಮಣರು, ನಾವು ಕಾಂಗ್ರೆಸ್ಗೆ ಯಾವತ್ತೂ ಓಟ್ ಹಾಕಿಲ್ಲಪ್ಪ, ಚಲುವರಾಯಸ್ವಾಮಿ ನಿನಗೋಸ್ಕರ ಹಾಕ್ತೀನಿ ಅಂತ ಒಬ್ಬರು ಹಾಕಿದ್ರು. ಹಂಗೆ ಏನೋ ಒಂದು ಮಾತಾಡಲಿ ಹುಡುಗರು. ಚುನಾವಣೆವರೆಗೂ 26ವರೆಗೂ ನಾವು ಕೇಳೋಕ್ಕೆ ಕಿವಿ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋಣ. ಹಾಂ, ಸೊ ಅವ್ರು ಹೇಳೋದಕ್ಕೆಲ್ಲ ಉತ್ತರ ಕೊಡೋದಕ್ಕಿಂತ ಕಿವಿ ಗಟ್ಟಿ ಮಾಡ್ಕೊಂಡು ಚುನಾವಣೆ ಮಾಡೋಣ. ನಡ್ರಿ, ಚುನಾವಣೆ ಆಗುತ್ತೆ, ಒಳ್ಳೆಯದಾಗುತ್ತೆ, ಗೆಲ್ತೀವಿ. ನಾವೆಲ್ಲ ಇಲ್ಲೇ ಓಡಾಡ್ತಿರ್ತೀವಿ, ನೀವು ನೋಡ್ತಾ ಇರ್ತೀರ ಮಾಧ್ಯಮದವರು, ಒಳ್ಳೆಯದಾಗುತ್ತೆ. ಸರ್, ಇದ್ರ ಜೊತೆಗೆ ಒಂದು ಕಾಂಗ್ರೆಸ್ ನಾಯಕರಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಓಹೋ ಪಾಪ, ನಮಸ್ಕಾರ ಅಂತ ಹೇಳಿ ಆಯಿತು. ನಿಮ್ಮ ಎಚ್ಚರಿಕೆಯನ್ನು ಸ್ವೀಕಾರ ಮಾಡಿದಾರಂತೆ ಚಲುವರಾಯಸ್ವಾಮಿ. ಬಟ್ ನಿಮ್ಮಂಥ ಲೀಡ್ರ್ ಹೇಳಿದ್ಮೇಲೆ ಕೇಳಲೇಬೇಕು ಅಂತ ಅವರು ಎಂಥದೋ ಹೇಳಿದ್ರಲ್ಲ, ಎಂಥದೋ ಡೆಡ್ ಹಾರ್ಸ್ ಅಂತ. ಅವಾಗ ಹೆಂಗಿತ್ತಂತೆ? ಅವ್ರ್ಯಾರು ಬೇರೆ ಶಾಸಕರೆಲ್ಲ ಮಾತಾಡ್ತಿರಲ್ಲ, ಅವಾಗ ಹೆಂಗಿತ್ತಂತೆ? ಆಯಿತು, ನಮ್ಮ ಶಾಸಕರು ಆ ಸ್ಪೀಡಲ್ಲೇ ಅವ್ರು ಅಂದಾಗ ಅವ್ರು ಅಂದಿದ್ದಾರೆ. ಅವ್ರಿಗೂ ಅದು ಅನ್ನಬೇಕು ಅಂತ ಖುಷಿ ಇಲ್ಲ, ಅದು ಮುಂದುವರಿಸ್ಬೇಕು ಅಂತೂ ಖುಷಿ ಇಲ್ಲ. ನಾನು ಉದಯ ಹತ್ರ ಮಾತಾಡಿದೆ, ನನಗೆ ಬೇಜಾರಾಯ್ತಣ್ಣ, ಅವ್ರು ಹಂಗೆ ಅಂದ್ರಲ್ಲ, ಬೇಜಾರಾಯಿತು ಅಂದೆ ಅಂತ ಅಂದರು. ಬಟ್ ಹೇಳಿದ್ರು, ಒಂದು ಮಾತು ಹೇಳ್ಬೋದಾಯ್ತು. ಪುಟ್ಟರಾಜ್ ಅವರು ಅವ್ರ ವ್ಯಕ್ತಿತ್ವಕ್ಕೆ ಯಾರೂ ಈ ಥರ ಎಲ್ಲ ವೈಯಕ್ತಿಕವಾಗಿ ಮಾತಾಡೋದು ಒಳ್ಳೆಯದಲ್ಲ. ನಮ್ಮವರಾಗಲಿ ಕಾಂಗ್ರೆಸ್ನವರಾಗಲಿ ಮಂಡ್ಯ ಜಿಲ್ಲೆ ಸಂಸ್ಕಾರ ಇರೋವಂಥ ಜಿಲ್ಲೆ ಅಂತ ಹೇಳಿದರೆ ನಾನು ಒಪ್ತಿದ್ದೆ. ಅದು ಬಿಟ್ಬಿಟ್ಟು ನಾನು ಎಚ್ಚರಿಕೆ ಅಂದರೆ ಏನು ಎಚ್ಚರಿಕೆ ಇದೆ? ಮಕ್ಕಳ ಏನು ಸ್ಕೂಲ್ ಮಾಸ್ಟ್ರಾ? ಅವ್ರು ಬಾಯಿ ಮುಚ್ಚೋಕ್ಕಾಗುತ್ತಾ? ಅವ್ರ ಕೈಲಿ ರವೀಂದ್ರ ಶಿಖಂಡೇನು ಬಾಯಿ ಮುಚ್ಚೋಕ್ಕಾಗುತ್ತಾ? ಏನೋ ಮಾತಾಡ್ತಾನೆ ಪುಟ್ಟರಾಜಪ್ಪ, ನಾನು ಲೀಡ್ರು ಅಂತ ಅಲ್ಲಿ ಏನು ಮಾತಾಡ್ಬೋದೇನೋ. ಪಾಪ ಅವ್ನು ನಮಗೇನು ನನ್ನ ಸ್ನೇಹಿತ, ಅವನ ಬಗ್ಗೆ ನನಗೇನು ಬೇಜಾರಿಲ್ಲ.